ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೃತ್ಯ ಆಲ್ ಇನ್ ಒನ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಿವತ್ತು ಮಾತನಾಡ್ತಿರೋ ವಿಷಯ ಬಂದು ಮಕ್ಕಳ ಮಾನಸಿಕ ಬೆಳವಣಿಗೆ. ಫಸ್ಟ್ ನಾವು ಮಕ್ಕಳಿಗೆ ಮಾನಸಿಕ ಬೆಳವಣಿಗೆ ಯಾಕೆ ಮುಖ್ಯ ಅನ್ನೋದನ್ನ ತಿಳ್ಕೊಳ್ಳೋಣ. ಯಾವ ಮಗು ಮಾನಸಿಕವಾಗಿ ಚೆನ್ನಾಗಿ ಡೆವಲಪ್ ಆಗಿದೆ, ಮಾನಸಿಕವಾಗಿ ಹೆಲ್ದಿ ಆಗಿದೆ ಅನ್ನುವಂತಹ ಮಗು ತಾನು ಮಾಡೋ ಎಲ್ಲಾ ಕೆಲಸವನ್ನು 100% ಮಾಡುತ್ತೆ. ನಾನು ಓದ್ತಾ ಇರ್ಬೋದು, ಯಾವುದೋ ಆಕ್ಟಿವಿಟಿ ಮಾಡ್ತಾ ಇರ್ಬೋದು, ಯಾವುದೋ ಕೆಲಸ ಮಾಡ್ತಾ ಇರ್ಬೋದು, ಎಲ್ಲದರಲ್ಲೂ ಅದು 100% ಮಾಡ್ತಿರುತ್ತೆ. ಅದೇ ಮಾನಸಿಕವಾಗಿ ಖುಷಿಯಾಗಿಲ್ಲ, ಮಾನಸಿಕವಾಗಿ ಅಷ್ಟೊಂದು ಸ್ಟೇಬಲ್ ಆಗಿ ಇಲ್ಲ ಅಂದಾಗ ಮಾಡೋ ಕೆಲಸದಲ್ಲಿ ನಾವು 100% ನೋಡೋದಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ನೀವು ಪೇರೆಂಟ್ಸ್ ಆಗಿ ನಮ್ಮನ್ನೇ ನೋಡ್ಬೋದು. ಇಷ್ಟು ದೊಡ್ಡವರಾಗಿದ್ದೀವಿ, ಆದರೂ ನಾವು ಖುಷಿಯಾಗಿದ್ದಾಗ ಅಡುಗೆ ಮಾಡೋದಕ್ಕಿಂತ ನಾವು ಬೇಜಾರಲ್ಲಿದ್ದಾಗ ಅಡುಗೆ ಮಾಡೋದು ತುಂಬ ಸ್ಟ್ರೈನ್ಫುಲ್ ಅನಿಸುತ್ತೆ. ಖುಷಿಯಾಗಿದ್ದಾಗ 4 ಥರ ವೆರೈಟಿ ಮಾಡಿದ್ರು ನಮಗೇನು ಬೇಜಾರು ಅನ್ಸಲ್ಲ. ಅದೇ ಬೇಜಾರಲ್ಲಿದ್ದಾಗ 2 ಥರ ಐಟಮ್ ಮಾಡಬೇಕು ಅಂದರೂ ನಮಗೆ ಯಾರಪ್ಪ ಈ ಅಡುಗೆ ಮಾಡೋದು ಕಂಡುಹಿಡಿದ್ರು ಅನ್ನುವಷ್ಟು ಬೇಜಾರಿರುತ್ತೆ. ಸೊ ಹಾಗಾಗಿ ಮಾನಸಿಕವಾಗಿ ನಾವು ಹೇಗೆ ಇರ್ತೀವಿ, ಮಾನಸಿಕವಾಗಿ ನಾವು ಎಷ್ಟು ಸ್ಟೇಬಲ್ ಆಗಿರ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಈಗ ನಮಗೆ ಬರುವಂಥ ಪ್ರಶ್ನೆ, ಮಕ್ಕಳ ಮಾನಸಿಕ ಬೆಳವಣಿಗೆ ಹೇಗಿರಬೇಕು ಅನ್ನುವಂಥದ್ದು. ಮಕ್ಕಳ ಮಾನಸಿಕ ಬೆಳವಣಿಗೆ ತುಂಬಾನೇ ಡಿಪೆಂಡ್ ಆಗಿರುವಂಥದ್ದು ಅವರು ಕಲ್ತಿರುವ ಸಂಸ್ಕಾರದ ಮೇಲೆ. ಸೊ ಅದಕ್ಕೆ ಹೇಳೋದು ದೊಡ್ಡವರು, ಬೆಳೆಯುವ ಸಿರಿ ಮೊಳಕೆಯಲ್ಲೇ. ಮನೆಯಲ್ಲೇ ಅದು ಅರ್ಧ ಸಂಸ್ಕಾರವನ್ನ ಕಲ್ತಿರತ್ತೆ. ನೀವು ಯಾವುದೇ ಮಗುಗೂ ಇಂಥದ್ದು ಮಾಡು ಅಂತ ಹೇಳಿದಾಗ ಅದು ಮಾಡೋದು ಕಮ್ಮಿ. ಅದೇ ನೀವು ಮಾಡ್ತಿರೋದನ್ನ ನೋಡಿ ಕಲಿಯುವಂಥದ್ದು ತುಂಬ ಬೇಗನೆ ಗ್ರಾಸ್ಪ್ ಮಾಡುತ್ತೆ ಮಗು. ಸೊ ಹಾಗಾಗಿ ಆಸ್ ಅ ಪೇರೆಂಟ್ಸ್ ನಾವು ಕೂಡ ಸ್ವಲ್ಪ ಮಟ್ಟದ ಬದಲಾವಣೆಗಳನ್ನ ನಮ್ಮಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ಮಕ್ಕಳ ಮಾನಸಿಕ ಬೆಳವಣಿಗೆಯಲ್ಲಿ ಪೇರೆಂಟ್ಸ್ ಆಗಿ ನಮ್ಮ ಪಾತ್ರ ಏನಿದೆ ಅನ್ನುವಂಥದ್ದು. ಡೆಫಿನೆಟ್ಲಿ ಪೇರೆಂಟ್ಸ್ನ ಮಹತ್ವವಾದ ಪಾತ್ರ ನಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಏನ ಸಂಸ್ಕಾರ ಎಲ್ಲಿಂದ ಡೆವಲಪ್ ಆಗುತ್ತೆ, ಹೇಗೆ ಡೆವಲಪ್ ಆಗುತ್ತೆ? 2 ವರ್ಷ ಆಗಿದ ತಕ್ಷಣ ಪ್ಲೇ ಹೋಮಿಗೆ ಸೇರಿಸಿ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಮಗು ಪ್ಲೇ ಹೋಮಲ್ಲಿ ಇರುತ್ತೆ ಅಥವಾ ಯಾವುದೋ ಸ್ಕೂಲಲ್ಲಿ ಇರುತ್ತೆ, ಅದು ಸಂಸ್ಕಾರನ ಕಲ್ತ್ಕೊಂಡು ಬರುತ್ತಾ? ಡೆಫಿನೆಟ್ಲಿ ಇಲ್ಲ. ಮಗು ಸಂಸ್ಕಾರನ ಕಲಿಯುವಂಥದ್ದು ತನ್ನ ಮನೆಯಿಂದ. ಮಕ್ಕಳು ಹೇಳಿದ್ದನ್ನ ಮಾಡೋದಕ್ಕಿಂತ ನೋಡಿದ್ದನ್ನ ತುಂಬಾ ಚೆನ್ನಾಗಿ ಗ್ರಾಸ್ಪ್ ಮಾಡ್ಕೋತಾರೆ. ನೀವು ಬೆಳೆಯುವಂಥ ಮಕ್ಕಳನ್ನ ನೋಡಿರ್ಬೋದು, ನಿಮ್ಮ ಅನುಭವಕ್ಕೂ ಇದು ಬಂದಿರ್ಬೋದು. ಮಕ್ಕಳು ನಾವು ಹೇಳಿದ್ದಕ್ಕಿಂತ ಜಾಸ್ತಿ ನಾವು ಮಾಡಿದ್ದನ್ನ ಮಾಡುವಂಥದ್ದು, ನಮ್ಮನ್ನ ಇಮಿಟೇಟ್ ಮಾಡುವಂಥದ್ದು ತುಂಬಾನೇ ಜಾಸ್ತಿ. ಒಂದು ಪುಟ್ಟ ಮಗು ಇದೆ ಅನ್ಕೊಳ್ಳಿ, ತಾಯಿ ಏನ್ ಮಾಡ್ತಿದೆ ಅಥವಾ ಅಜ್ಜಿ ತಾತ ಮನೇಲಿ ಯಾರಿದ್ದಾರೆ, ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಏನ್ ಮಾಡ್ತಿದ್ದಾರೆ ಅದನ್ನ ಇಮಿಟೇಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಅಮ್ಮ ಏನೋ ಅಡುಗೆ ಮಾಡ್ತಿದಾರ, ಮಗುನೂ ಕೂಡ ಅಡುಗೆ ಮಾಡೋದ್ರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಪಾತ್ರೆ ಜೋಡಿಸ್ತಿದಾರ, ಮಗು ಕೂಡ ಪಾತ್ರೆ ಜೋಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಮ್ಮ ಓದ್ತಾ ಇದಾರ, ಅಮ್ಮ ಓದ್ತಾ ಇದ್ವಿ, ಮಗುನು ಕೂಡ ಯಾವುದೋ ಒಂದು ಪೇಪರ್ ಓದಕ್ ಬರುತ್ತೋ ಬರಲ್ವೋ, ಮಗುಗೆ ಅದ್ರ ಬಗ್ಗೆ ಐಡಿಯಾನೇ ಇರಲ್ಲ, ಆದ್ರೂ ಕೂಡ ಮಗು ಯಾವುದೋ ಒಂದು ಪೇಪರನ್ನ ಇಟ್ಕೊಂಡು ಅಮ್ಮನ್ನ ಇಮಿಟೇಟ್ ಮಾಡ್ತಾ ಇರುತ್ತೆ. ಸೊ ನಾವು ಏನ್ ಮಾಡ್ತೀವಿ ಅದನ್ನ ಮಕ್ಕಳು ಕಲಿತಾರೆ. ಹಾಗಾಗಿ ಆಸ್ ಎ ಪೇರೆಂಟ್ಸ್ ನಮ್ಮ ಸಂಸ್ಕಾರನ ಕೂಡ ನಾವು ಉಳಿಸ್ಕೊಂಡು ಹೋಗ್ಬೇಕಾಗತ್ತೆ. ಹಾಗೆ ಅದನ್ನ ಮಕ್ಕಳಿಗೆ ಕಲಿಸ್ತಾ ಹೋಗ್ಬೇಕಾಗತ್ತೆ. ಸೊ ಮಗು ಏನ್ ಮಾಡುತ್ತೆ, ಮನೆಯಲ್ಲಿ ಯಾರು ಏನ್ ಮಾಡ್ತಿದ್ದಾರೆ ಅದನ್ನ ನೋಡಿ ಕಲಿಯುವಂಥದ್ದು ಜಾಸ್ತಿ ಇರುತ್ತೆ. ಅಜ್ಜಿ ತಾತ ಚಿಕ್ಕಪ್ಪ ಚಿಕ್ಕಮ್ಮನ ಬಗ್ಗೆ ನಾನು ಹೇಳ್ತಾ ಇದ್ದೆ, ಬಿಡಿ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಇದೆಲ್ಲ ದೂರದ ಮಾತು. ಬಿಕಾಸ್ ಈಗಂತೂ ಎಲ್ಲರೂ ನ್ಯೂಕ್ಲಿಯರ್ ಫ್ಯಾಮಿಲಿ, 90% ಆಫ್ ಹಸ್ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಇರ್ತೀವಿ. ಸೊ ಜಾಸ್ತಿ ಮಗು ಕಲಿಯುವಂಥದ್ದು ತನ್ನ ತಂದೆ ತಾಯಿಯನ್ನ ನೋಡಿ. ಸೊ ಮಗು ನಮ್ಮನ್ನ ನೋಡಿ ಕಲಿಯುತ್ತೆ ಅನ್ನೋದಾದ್ರೆ ನಮ್ಮ ಸಂಸ್ಕಾರ ಹೇಗಿರ್ಬೇಕು? ಮಕ್ಕಳಿಂದ ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಿರೋ ಅದನ್ನ ನೀವು ಫಾಲೋ ಮಾಡ್ತಿರ್ಬೇಕು. ಮಗು ಬುಕ್ ಇಟ್ಕೊಂಡು ಓದ್ಬೇಕು ಅನ್ನೋದಾದ್ರೆ ನೀವು ಸಹ ಯಾವುದೋ ಒಂದು ಬುಕ್ ಅನ್ನ ಓದ್ಬೇಕಾಗತ್ತೆ, ಯಾವುದೋ ನ್ಯೂಸ್ ಪೇಪರ್ ಅನ್ನ ಓದ್ಬೇಕಾಗತ್ತೆ. ಎಲ್ಲರಿಗೂ ಯಾವುದೋ ಒಂದು ಭಾಷೆ ಅಂತೂ ಓದಕ್ಕೆ ಬರೆಯಕ್ಕೆ ಬರ್ತಾ ಇರತ್ತೆ. ಸೊ ನೀವು ಏನು ಪ್ರಾಕ್ಟೀಸ್ ಮಾಡ್ತೀರಾ ಅದನ್ನೇ ಮಗು ಕಲಿಯುವಂಥದ್ದು. ಸೊ ಫಸ್ಟ್ ಪಾಯಿಂಟ್, ನಮ್ಮ ನಡವಳಿಕೆ ಚೆನ್ನಾಗಿದ್ರೆ, ನಮ್ಮ ಸಂಸ್ಕಾರ ಚೆನ್ನಾಗಿದ್ರೆ ಮಗು ಕೂಡ ಅದನ್ನೇ ಕಲಿಯುತ್ತೆ. ಸೆಕೆಂಡ್, ನಮ್ಮ ಎನ್ವೈರ್ನ್ಮೆಂಟ್ ಚೆನ್ನಾಗಿರ್ಬೇಕು. ಆಚಿನ ಎನ್ವೈರ್ನ್ಮೆಂಟ್ಗಿಂತ ಮನೆಯ ಎನ್ವೈರ್ನ್ಮೆಂಟ್ ಚೆನ್ನಾಗಿರ್ಬೇಕು. ಮನೆಯಲ್ಲಿ ಅಪ್ಪ ಅಮ್ಮಂಗೆ ಮರ್ಯಾದೆ ಕೊಡೋದಾಗಿರ್ಬೋದು, ಅಮ್ಮ ಅಪ್ಪಂಗೆ ಮರ್ಯಾದೆ ಕೊಡೋದಾಗಿರ್ಬೋದು. ಇದು ಚೆನ್ನಾಗಿದ್ರೆ ಮಗು ಕೂಡ ಮತ್ತೊಬ್ಬರಿಗೆ ಮರ್ಯಾದೆಯನ್ನ ಕೊಡುತ್ತೆ. ಸೊ ನೀವು ಹೇಗೆ ಒಬ್ರಿಗೊಬ್ರು ರೆಸ್ಪೆಕ್ಟ್ ಮಾಡ್ತೀರಾ ಅನ್ನೋದನ್ನ ನೋಡಿ ಕೂಡ ಮಗು ಕಲಿತಾ ಇರುತ್ತೆ. ಸೊ ನೆಕ್ಸ್ಟ್ ಬರುವಂಥದ್ದು ಮಗು ಬೆಳೆಯುವಂತ ಎನ್ವೈರ್ನ್ಮೆಂಟ್ ಹೇಗಿರ್ಬೇಕು. ನೀವು ನೋಡ್ಬೋದು, 2 ವರ್ಷ 3 ವರ್ಷದ ಮಗು ಆಚೆ ಹೋದ್ರೆ ಫ್ರೆಂಡ್ಸ್ ಹತ್ರ ಯಾವುದೋ ಒಂದು ಮಾತನ್ನ ಕಲ್ತ್ಕೊಂಡು ಬಂದಿರುತ್ತೆ, ಹೊಸ ಮಾತನ್ನ. ಅದು ಕೆಟ್ಟ ಪದಾನೇ ಆಗಿರ್ಬೋದು,
ನಾವೇನ್ ಮಾಡ್ತೀವಿ ಪೇರೆಂಟ್ಸ್ ಆಗಿ ಬಂದಿದ ತಕ್ಷಣ ಓ ಮಗು ಅಯ್ಯೋ ಇಷ್ಟು ಚೆನ್ನಾಗಿ ಬೈಯೋದ್ ಕಲ್ತಿದ್ದಾನೆ ಅಂತ ಪ್ರೋತ್ಸಾಹ ಮಾಡೋ ಬದಲು ಇದು ತಪ್ಪು ಹೀಗೆ ಮಾತಾಡಬಾರ್ದು ಅನ್ನೋದನ್ನ ತಿಳಿಸಿ ಮಗುವಿಗೆ ಹೇಳಬೇಕು. ಅಷ್ಟು ಪುಟ್ಟ ಮಗುವಿಗೆ ಅರ್ಥ ಆಗ್ದಲೇ ಇರ್ಬೋದು, ಆದ್ರೆ ಅದನ್ನ ಮಾತಾಡಬಾರ್ದು ಅನ್ನುವಂಥದ್ದಂತೂ ಮಗುಗೆ ಖಂಡಿತವಾಗ್ಲೂ ಅರ್ಥ ಆಗತ್ತೆ. ನಂತರ ಬರುವಂಥದ್ದು ಮಕ್ಕಳ ಚಟುವಟಿಕೆ. ಮಕ್ಕಳಿಗೆ ಈಗಂತೂ ಆಕ್ಟಿವಿಟೀಸ್ ಇಲ್ಲ ಅನ್ಕೋತೀನಿ. ಅವ್ರು ಫಿಸಿಕಲ್ ಆಗಿ ಆಗ್ಲಿ ಮೆಂಟಲ್ ಆಗಿ ಆಗ್ಲಿ ಯಾವುದೇ ಆಕ್ಟಿವಿಟೀಸ್ನ ಮಾಡೋದು ತುಂಬಾನೇ ಕಮ್ಮಿ. ಒಂದು ಎನಿ ಟೈಮ್ ಫೋನಲ್ಲಿ ಬಿಸಿ ಇರ್ತಾರೆ ಅಥವಾ ಟಿವಿಯಲ್ಲಿ ಬಿಸಿ ಇರ್ತಾರೆ. ತುಂಬಾ ಪೇರೆಂಟ್ಸ್ ಹೇಳುವಂತ ಕಂಪ್ಲೇಂಟ್ಸ್ ಇದು. ಅಯ್ಯೋ ಮೇಡಮ್ ಮನೆಗೆ ಬಂದ್ರೆ ಸಾಕು ಅವ್ನು ಬರೀ ಟಿವಿ ನೋಡ್ತಾ ಇರ್ತಾನೆ ಅಥವಾ ಫೋನ್ ನೋಡ್ತಾ ಇರ್ತಾನೆ. ಯಾಕೆ? ನಾವು ಅದೇ ಪ್ರಾಕ್ಟೀಸ್ ಅನ್ನ ಮಾಡಿರ್ತೀವಿ. ನಾವು ಮನೆಗೆ ಬಂದಿದ ತಕ್ಷಣ ಟಿವಿ ಹಾಕೊಂಡು ಸೀರಿಯಲ್ ನೋಡುವಂಥದ್ದು, ಮತ್ತೇನೋ ಮೂವಿ ನೋಡುವಂಥದ್ದು, ಸಾಂಗ್ ನೋಡುವಂಥದ್ದು ಸ್ಟಾಪ್ ಮಾಡಿ. ನೀವು ಅದನ್ನ ಸ್ವಲ್ಪ ಮಟ್ಟಕ್ಕೆ ಸ್ಟಾಪ್ ಮಾಡಿದ್ರೆ ಮಕ್ಕಳು ಕೂಡ ಅದನ್ನೇ ಫಾಲೋ ಮಾಡ್ತಾರೆ. ಸೊ ನಿಮ್ಮ ಚಟುವಟಿಕೆ ನೀವೆಷ್ಟು ಆಕ್ಟಿವ್ ಆಗಿರ್ತೀರಾ ಅನ್ನುವಂಥದ್ದು ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ. ನೀವು ಬಂದ ತಕ್ಷಣ ಟಿವಿ ನೋಡೋ ಬದಲು ಮಗುವಿನ ಜೊತೆ ಸ್ವಲ್ಪ ಸಮಯವನ್ನ ಸ್ಪೆಂಡ್ ಮಾಡಿ. ಟಿವಿ ನೋಡ್ತಿದೀವಿ ಅಂದ್ರೆ ಮಗು ಕೂಡ ಆಟೋಮೆಟಿಕಲಿ ನಮ್ ಜೊತೆ ಟಿವಿ ನೋಡ್ತಾ ಇರುತ್ತೆ. ನಾವು ಮೂರೊತ್ತು ಫೋನ್ ನೋಡ್ತಾ ಇರ್ತೀವಿ ಅಂದ್ರೆ ಮಗು ಕೂಡ ಆಟೋಮೆಟಿಕಲಿ ಅದೇ ಅಭ್ಯಾಸನ ಬೆಳೆಸ್ಕೊಳ್ಳುತ್ತೆ. ಸೊ ನಾವು ನಮ್ಮ ಚಟುವಟಿಕೆ ನಾವು ಏನ್ ಆಕ್ಟಿವಿಟೀಸ್ ನ ಮಾಡ್ತಾ ಇದೀವಿ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕಾಗತ್ತೆ. ನಿಮ್ಮ ಮಗು ಓದಬೇಕು ಆದ್ರೆ ನಾವು ಮಾತ್ರ ಯಾವಾಗ್ಲೂ ಟಿವಿ ನೋಡ್ಬೇಕು ಅನ್ನೋದಾದ್ರೆ ಡೆಫಿನೆಟ್ಲಿ ಆಗಲ್ಲ. ನೀವು ಏನಾದ್ರೂ ಪುಸ್ತಕವನ್ನ ಓದ್ತಾ ಇದ್ರೆ ಮಗು ಕೂಡ ಅದನ್ನ ಓದುತ್ತೆ. ಅದನ್ನ ಬಿಟ್ಟು ಮಗುವಿನ ಮಾನಸಿಕ ಬೆಳವಣಿಗೆನ ಮತ್ತೆ ಹೇಗೆ ಡೆವಲಪ್ ಮಾಡ್ಬೋದು ಅನ್ನೋದಾದ್ರೆ ಬೆಸ್ಟ್ ವೇ ಅಂದ್ರೆ ಸ್ಟೋರಿ ಟೆಲ್ಲಿಂಗ್. ಮಗುವಿಗೆ ಪುಟ್ಟ ಪುಟ್ಟ ಕಥೆಗಳನ್ನ ಹೇಳುವಂಥದ್ದು. ತುಂಬಾ ಪುಟ್ಟ ಮಗು ಆದ್ರೆ ವೆರಿ ಶಾರ್ಟ್ ಸ್ಟೋರೀಸ್. ಆ ಮಗುಗೆ ಎಷ್ಟು ಅರ್ಥ ಆಗುತ್ತೋ ಆ ಮಟ್ಟದ ಸ್ಟೋರೀಸ್ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ತುಂಬಾನೇ ಸ್ಟೋರೀಸ್ ಸಿಗುತ್ತೆ. ಹರಿಶ್ಚಂದ್ರನ ಕಥೆ ಆಗಿರ್ಬೋದು, ಗಾಂಧೀಜಿ ಕಥೆ ಆಗಿರ್ಬೋದು, ಅಂಬೇಡ್ಕರ್ ಕಥೆ ಆಗಿರ್ಬೋದು, ಅಥವಾ ಈ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ತಾತ ಎಲ್ಲ ಹೇಳೋರು ಕಾಗೆ ಗುಬ್ಬಚ್ಚಿ ಕಥೆ ಆಗಿರ್ಬೋದು, ಕಾಗೆ ಕಥೆ ಆಗಿರ್ಬೋದು, ಮೊಲ ಮತ್ತೆ ಆಮೆ ಕಥೆ ಆಗಿರ್ಬೋದು. ಸೊ ದೇರ್ ಆರ್ ಸೋ ಮೆನಿ ಸ್ಟೋರೀಸ್. ನೀವು ಸುಮ್ಮನೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಥೌಸಂಡ್ಸ್ ಆಫ್ ಸ್ಟೋರೀಸ್ ಬರುತ್ತೆ. ಯಾವುದೋ ಒಂದು ಕಥೆಗಳನ್ನ ನೀವು ಮಗುವಿಗೆ ಹೇಳ್ಬೋದು. ಯಾವ್ದು ಸರಿ ಯಾವ್ದು ತಪ್ಪು, ನಾವು ಒಳ್ಳೆ ಮನುಷ್ಯರಾಗೋದಕ್ಕೆ ಯಾವೆಲ್ಲ ಕ್ವಾಲಿಟೀಸ್ ಇರಬೇಕು ಅನ್ನೋವಂಥದ್ದನ್ನ ನೀವು ಸ್ಟೋರೀಸ್ ಮುಖಾಂತರ ಮಕ್ಕಳಿಗೆ ಹೇಳೋದ್ರಿಂದ ಅದು ತುಂಬಾನೇ ಎಫೆಕ್ಟಿವ್ ಆಗಿ ಇರುತ್ತೆ. ಸೊ ಸ್ಟೋರಿ ಟೆಲ್ಲಿಂಗ್ ಆದ್ಮೇಲೆ ನಾವು ಇನ್ನೊಂದು ಮುಖ್ಯವಾದ ವಿಷಯ ಗಮನಿಸಬೇಕಾಗಿರುವಂಥದ್ದು, ಮಕ್ಕಳು ಮನೆಯಿಂದ ಏನು ಕಲಿತಾರೆ ಅದೇ ತರ ಹೊರಗಡೆ ಫ್ರೆಂಡ್ಸ್ ಜೊತೆ ಕೂಡ ಅಷ್ಟೇ ವಿಷಯಗಳನ್ನ ಕಲಿತಾರೆ. ಸ್ಕೂಲಿಗೆ ಸೇರ್ಸಿದ್ಮೇಲೆ ಓಕೆ ನಮ್ಮ ಮಗುಗೆ ಈಗ 4 ವರ್ಷ, ಆಚೆ ಇನ್ನೊಬ್ಬರ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡು ಬರುತ್ತೆ ಅಂತ ಸುಮ್ಮನೆ ಬಿಟ್ಬಿಡ್ತೀವಿ. ದಯವಿಟ್ಟು ಆ ತರ ಮಗುವನ್ನ ಆ ತರ ಒಂಟಿಯಾಗಿ ನಿನ್ ಪಾಡಿಗೆ ನೀನ್ ಆಟ ಆಡ್ಕೊ ಅಂತ ಬಿಡೋದಕ್ಕಿಂತ ನೀವು ಅಲ್ಲಿ ಮಾನಿಟರ್ ಮಾಡಿ ಮಗು ಏನ್ ಆಟ ಆಡ್ತಿದೆ, ಯಾವ ತರನಾದ ಭಾಷೆ ಬಳಸ್ತಿದೆ, ಮಗು ಏನ್ ಕಲಿತಿದೆ ಅನ್ನೋದನ್ನ ನೀವು ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ. ಒಂದಿನ ಪಕ್ಕದ ಮನೆಯಲ್ಲಿ ಮಗು ಆಟ ಆಡ್ತಿದ್ಯಾ, ಇನ್ನೊಂದ್ ದಿನ ನಿಮ್ಮ ಮನೇಲಿ ಆಟ ಆಡೋದಕ್ಕೆ ಹೇಳಿ. ಆಗ ನಿಮ್ಗೆ ಮಗು ಏನ್ ಮಾಡ್ತಿದೆ, ಏನ್ ಆಟ ಆಡ್ತಿದೆ ಎಲ್ಲದರ ಬಗ್ಗೆ ನಿಮ್ಗೆ ಒಂದು ಹೋಲ್ಡ್ ಇರುತ್ತೆ. ಮಗುವಿನ ಮಾನಸಿಕ ಬೆಳವಣಿಗೆ ಮೇಲೆ ಪರಿಣಾಮ ಬೀರುವಂತ ಮತ್ತೊಂದು ವಿಷಯ ಅಂದ್ರೆ ಕಂಪೇರ್ ಮಾಡುವಂಥದ್ದು. ಒಂದು ಮಗು ಮತ್ತೆ ಇನ್ನೊಂದು ಮಗುವನ್ನ ಕಂಪೇರ್ ಮಾಡುವಂಥದ್ದು. ಎಲ್ಲಾ ವಿಷಯದಲ್ಲೂ ಕಂಪೇರ್ ಮಾಡ್ತೀವಿ. ಓದೋದ್ರಲ್ಲಿ ಇರ್ಬೋದು, ತಿನ್ನೋದ್ರಲ್ಲಿ ಇರ್ಬೋದು, ಆಟ ಆಡೋದ್ರಲ್ಲಿ ಇರ್ಬೋದು. ಫಸ್ಟ್ ಶುರು ಆಗದೆ ನೋಡು ಆ ಪಪ್ಪು 2 ದೋಸೆ ತಿನ್ನತ್ತೆ, ನೀನ್ ಮಾತ್ರ 1 ತಿಂತೀಯ. ಸೊ ಅದನ್ನ ಬಿಡಿ. ಆ ಕಂಪ್ಯಾರಿಸನ್ ನ ಬಿಟ್ಟು ನಿಮ್ಮ ಮಗುವಿಗೆ ಪ್ರೋತ್ಸಾಹ ನೀಡಿ. ನಾನು ನಿನ್ಗೋಸ್ಕರ ದೋಸೆ ಮಾಡ್ತಾ ಇದ್ದೀನಿ, 2 ದೋಸೆ ಮಾಡ್ಲಾ ಇವತ್ತು, ತಿಂತೀಯಾ? ಸೊ ಹೇಳುವ ರೀತಿಯಲ್ಲಿ ಬದಲಾವಣೆ ಇರ್ಲಿ. ಕಂಪೇರ್ ಮಾಡೋದನ್ನ ಆದಷ್ಟು ಕಮ್ಮಿ ಮಾಡಿ. ಈವನ್ ನನ್ನ ಮಗು 90% ತೆಗ್ದಿದೆ ಅಂದ್ರೂ ನೀವು ಕಂಪೇರ್ ಮಾಡ್ತಾ ಇರ್ತೀರಾ. ನೋಡು ಪಕ್ಕದ ಮನೆ ಮಗು 92% ತೆಗ್ದಿದೆ, ನೀನ್ 90 ತೆಗ್ದಿದ್ಯಾ. 90 ಡೆಫಿನೆಟ್ಲಿ ಕಮ್ಮಿ ಮಾರ್ಕ್ಸ್ ಅಲ್ಲ. ಆದ್ರೂ ನಮ್ಗೆ ಆಸ್ ಅ ಪೇರೆಂಟ್ಸ್ ಸಮಾಧಾನ ಇರಲ್ಲ. ಇನ್ನೊಂದು ಮಗು 92 ತೆಗ್ದಿದೆ ಅಥವಾ 95 ತೆಗ್ದಿದೆ ಅಂತ ಕಂಪೇರ್ ಮಾಡಕ್ ಶುರು ಮಾಡ್ತೀವಿ. ಸೊ ದಯವಿಟ್ಟು ಕಂಪ್ಯಾರಿಸನ್ ನ ಸ್ವಲ್ಪ ಕಮ್ಮಿ ಮಾಡಿ. ಇದು ಕೂಡ ಮಕ್ಕಳ ಮಾನಸಿಕ ಬೆಳವಣಿಗೆ ಮೇಲೆ ತುಂಬಾನೇ ಪರಿಣಾಮ ಬೀರುತ್ತೆ. ಸೊ ಮತ್ತೊಂದು ವಿಷಯ, ಮಗುವಿನ ಮಾನಸಿಕ ಸ್ಥಿತಿಯನ್ನ ಹಾಳು ಮಾಡುವಂಥದ್ದು ಅಂದ್ರೆ ಓವರ್ ಆಗಿ ಪನಿಷ್ಮೆಂಟ್ ಕೊಡುವಂಥದ್ದು, ಹಾಗೆ ಓವರ್ ಪ್ರೇಸ್ ಮಾಡುವಂಥದ್ದು. ಮಕ್ಕಳಲ್ಲಿ ಎರಡನ್ನೂ ಸಹ ನಾವು ಅವಾಯ್ಡ್ ಸೊ ನಮ್ಮ ಸಂಸ್ಕೃತನೇ ಹೇಳಿದೆ, ಯಾವಾಗ ಮಗುವನ್ನ ಮುದ್ದು ಮಾಡಬೇಕು, ಯಾವಾಗ ಮಗುವನ್ನ ಸ್ಟ್ರಿಕ್ಟ್ ಆಗಿ ಇಟ್ಕೋಬೇಕು ಅನ್ನುವಂಥದ್ದು. 5 ವರ್ಷದ ತನಕ ಮಕ್ಕಳನ್ನ ಮುದ್ದು ಮಾಡಿ ಬೆಳೆಸ್ಬೇಕಂತೆ. ಹಾಗಂತ ಒಂದು ಏಟ್ ಹೊಡಿದಂಗೆ ಬೆಳೆಸೋದಕ್ಕಂತೂ ಆಗಲ್ಲ. ಆದ್ರೆ ಆದಷ್ಟು ಮಕ್ಕಳನ್ನ ಮುದ್ದು ಮಾಡಿ ಬೆಳೆಸುವಂಥದ್ದು, ಪ್ರೀತಿಯಿಂದ ಹೇಳುವಂಥದ್ದು,
ಹಾಗೆ 5 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ನಾವು ಹೇಳಲೇಬೇಕಾಗತ್ತೆ, ಪನಿಷ್ ಮಾಡಲೇಬೇಕಾಗತ್ತೆ. ಆದ್ರೆ ಅದೇ ಪನಿಷ್ಮೆಂಟು ಅತಿ ಆಗ್ಬಾರ್ದು. ಯಾವ ಮಟ್ಟಕ್ಕೆ ಅಂದ್ರೆ ಕೆಲವೊಮ್ಮೆ ಮಕ್ಕಳು ರಿಜಿಡ್ ಆಗ್ಬಿಡ್ತಾರೆ. ಏನು ಅಮ್ಮನ 2 ಹೊಡಿತಾರೆ ಬಿಡು ಅಷ್ಟೇ, ಅಥವಾ ಅಪ್ಪ ಬರ್ತಾರ ಅಯ್ಯೋ ಒಂದ್ 4 ಏಟು ಹೊಡಿತಾರೆ ಬಿಡು ಅಷ್ಟೇ ಅನ್ನುವಂಥ ಮನಸ್ಥಿತಿಗೆ ಮಗು ಬರಬಾರ್ದು. ಇದನ್ನ ನೀವು ಮನಸ್ಸಲ್ಲಿ ಇಟ್ಕೋಬೇಕು. ಹಾಗಂತ ಅತಿಯಾಗಿ ಮುದ್ದು ಮಾಡಿ ಬೆಳೆಸುವಂಥದ್ದಲ್ಲ. ಯಾವಾಗ ಮುದ್ದು ಮಾಡಬೇಕು, ಯಾವಾಗ ಸ್ಟ್ರಿಕ್ಟ್ ಆಗಿರ್ಬೇಕು ಅನ್ನುವಂಥದ್ದು ನಾವು ತಿಳ್ಕೊಂಡಿರ್ಬೇಕು. ಊಟ ಮಾಡಿಸ್ಬೇಕಾ, ಮುದ್ದು ಮಾಡಿ ಊಟ ಮಾಡಿಸಿ. ಆದ್ರೆ ಓದೋ ವಿಷಯ ಬಂದಾಗ ಮಗುವನ್ನ ಸ್ಟ್ರಿಕ್ಟ್ ಆಗಿ ಆ ಟೈಮಿಗೆ ನೀವು ಓದಬೇಕು ಅನ್ನೋದನ್ನ ಮಗುವಿಗೆ ಮನವರಿಕೆ ಮಾಡಿ ಕೊಡ್ಬೇಕು. ಓಕೆ, ಆಟ ಆಡೋ ಮನಸ್ಥಿತಿ ಎಲ್ಲದ ಮಗು, ಒಂದ್ 10 ನಿಮಿಷ, ಒಂದ್ ಅರ್ಧ ಗಂಟೆ ಆಟ ಆಡ್ಲಿಕ್ಕೆ ಬಿಡಿ. ಆಮೇಲೆ ಮಗುವಿಗೆ ಹೇಳಿ, ಈಗ ಒಂದ್ 1/2 hour ಆಟ ಆಡು, ಆಮೇಲೆ ಓದ್ಕೊಳ್ಳೋಣ. ಅಥವಾ ಕೆಲವು ಮಕ್ಕಳು ಒಂದ್ ಅರ್ಧ ಗಂಟೆ ಓದ್ಕೊ ಆಮೇಲೆ ಆಟ ಆಡಬಹುದು ಅಂತ ಹೇಳಿದ್ರೆ ಕೇಳ್ತಾರೆ. ಸೊ ಪ್ರತಿ ಮಗುವಿನ ಮನಸ್ಥಿತಿ ಬೇರೆ ಇರುತ್ತೆ. ಮಕ್ಕಳಿಗೂ ಒಂದೇ ಅಪ್ಲೈ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ನಿಮ್ಮ ಮಗು ಯಾವ್ದ್ರಲ್ಲಿ ಕಂಫರ್ಟಬಲ್ ಅನ್ಸುತ್ತೋ ಅದನ್ನ ನೀವು ಫಾಲೋ ಮಾಡಬೇಕು. ಹಾಗೆ ನಾನು ಹೇಳ್ತಿದ್ದೆ, ಈ ಸಮಯದಲ್ಲಿ ಓದ್ಕೋಬೇಕಾ, ಓದ್ಲೇಬೇಕು ಅನ್ನೋದನ್ನ ಮಗುವಿಗೆ ಮನವರಿಕೆ ಮಾಡ್ಕೊಡ್ಬೇಕು, ಅಥವಾ ಸ್ಟ್ರಿಕ್ಟ್ ಆಗಿ ಹೇಳಲೇಬೇಕಾಗತ್ತೆ ಅಂತ. ಆ ವಿಷಯ ಬಂದಾಗ ನನಗೆ ನೆನಪಾಗಿದ್ದು ಡಿಸಿಪ್ಲಿನ್. ಮಕ್ಕಳಲ್ಲಿ ಡಿಸಿಪ್ಲಿನ್ ಅನ್ನ ಕಲಿಸ್ಲೇಬೇಕಾಗತ್ತೆ. ನೀವು ಎಷ್ಟು ಡಿಸಿಪ್ಲಿನ್ಡ್ ಆಗಿ ಮಕ್ಕಳನ್ನ ಬೆಳೆಸ್ತಿರೋ ಅಷ್ಟೇ ಡಿಸಿಪ್ಲಿನ್ಡ್ ಆಗಿ ಮಕ್ಕಳು ಬೆಳಿತವೆ, ಹಾಗೆ ಕಲಿತವೆ. ಸೊ ಮಕ್ಕಳನ್ನ ಡಿಸಿಪ್ಲಿನ್ ಆಗಿ ಬೆಳೆಸೋದು ಕೂಡ ಒಂದು ಭಾಗವಾಗತ್ತೆ. ಯಾವ ಟೈಮ್ಗೆ ಯಾವ ಕೆಲಸ ಮಾಡಬೇಕು ಅನ್ನೋದನ್ನ ಮಕ್ಕಳಿಗೆ ಚಿಕ್ಕದ್ರಿಂದನೇ ಕಲಿಸ್ತಾ ಬಂದ್ರೆ ಅಂತಹ ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರವರ ಕೆಲಸನ ಅವರೇ ಮಾಡ್ಕೊಂಡು ಇಂತಿಂತ ಟೈಮಿಗೆ ಮಾಡ್ಕೋಬೇಕು ಅನ್ನೋವಂಥದ್ದು ಮಕ್ಕಳಿಗೆ ರಿಜಿಸ್ಟರ್ ಆಗತ್ತೆ. ಹಾಗಂತ ನಾನು ಮಕ್ಕಳ ಬಟ್ಟೆ ಅವರೇ ಒಕ್ಕೋಬೇಕು ಅಥವಾ ಅವ್ರು ತಿಂದಿದ್ದ ಪಾತ್ರೆ ಅವರೇ ತೊಳಿಬೇಕು ಅಂತ ಅಲ್ಲ. ಚಿಕ್ಕ ಪುಟ್ಟ ಕೆಲಸಗಳನ್ನ ಮಕ್ಕಳಿಗೆ ನೀಡ್ತಾ ಇರಿ. ಅದು ಗಂಡು ಮಗು ಆಗ್ಬೋದು, ಹೆಣ್ಣು ಮಗು ಆಗ್ಬೋದು. ಏನು ಪುಟ್ ಕೆಲ್ಸ, ಅವ್ರ ಬಟ್ಟೆ ಅಂತೂ ಅವ್ರಿಗೆ ಒಪ್ಕೊಳಕ್ ಬರಲ್ಲ, ಆದ್ರೆ ಅವ್ರು ತಿಂದಿದ್ ತಟ್ಟೆನ ತೊಳ್ದಿಡ್ಬೋದಲ್ವಾ. ಗಂಡ್ಮಕ್ಳಾದ್ರೇನು ಹೆಣ್ಮಕ್ಳಾದ್ರೇನು ಅದು ಜೀವನಕ್ಕೆ ಬೇಕಾಗಿರುವಂತಹ ಕೌಶಲ್ಯ. ಯಾರೇ ಜೀವನ ಮಾಡ್ಬೇಕು ಅಂದ್ರು ಅವರಾಗೆ ತಿನ್ನುವಂಥದ್ದು, ಅವರ ತಟ್ಟೆನ ಅವರು ತೊಳೆಯುವಂಥದ್ದು. ಅಟ್ಲೀಸ್ಟ್ ಆಚೆ ಯಾರು ಊಟ ಮಾಡಿರ್ತಾರೆ, ಅಜ್ಜಿ, ತಾತ, ಅಪ್ಪ, ಅವರ ತಟ್ಟೆಯನ್ನ ತಂದು ಒಳಗಿಡುವಂಥದ್ದು ಯಾವ ಮಕ್ಕಳಾದ್ರೂ ಮಾಡ್ಬಹುದು. ನಾನು ಹೆಣ್ಮಕ್ಳಿಗೆ ಮಾತ್ರ ಹೇಳ್ಕೊಡಿ ಅಂತಲ್ಲ, ನಿಮ್ಮ ಗಂಡು ಮಕ್ಕಳಿಗೂ ಅದನ್ನ ರೂಢಿಸಿ. ಸೊ ಡಿಸಿಪ್ಲಿನ್ ಅನ್ನುವಂಥದ್ದನ್ನ ಮಗು ಕಲೀಲೇಬೇಕು. ನೀವು ನೋಡ್ಬೋದು ಎಷ್ಟೋ ಕೇಸಸ್ ಅಲ್ಲಿ ಡಿಸಿಪ್ಲಿನ್ ಇಲ್ದಿರುವಂತಹ ಮಕ್ಕಳೇ ಓದಿನಲ್ಲಿ ಹಿಂದಿರುವಂಥದ್ದು. ಮಕ್ಕಳನ್ನ ಡಿಸಿಪ್ಲಿನ್ ಆಗಿ ಬೆಳೆಸೋದು ಕೂಡ ತಂದೆ ತಾಯಿಯರ ಜವಾಬ್ದಾರಿ. ಡಿಸಿಪ್ಲಿನ್ ಅಂದ ಮಾತ್ರಕ್ಕೆ ನೀನು 6 ಗಂಟೆಗೆ ಎದ್ದೇಳ್ಬೇಕು ಅಂದ್ರೆ ಎದ್ದೇಳ್ಬೇಕು, ಹೊಡೆದು ಬಡ್ದು ಎಬ್ಬಿಸೋದಲ್ಲ. ಡಿಸಿಪ್ಲಿನ್ ಅಂದ್ರೆ ಎದ್ದೇಳಿ ಮಗು, ಒಂದಿನ 6 ಗಂಟೆಗೆ ಎದ್ದೇಳತ್ತಾ, ಒಂದಿನ 6:15ಗೆ ಎದ್ದೇಳತ್ತಾ, ತೊಂದ್ರೆ ಇಲ್ಲ. 15 ನಿಮಿಷದಿಂದ ಏನೂ ಚೇಂಜಸ್ ಆಗಲ್ಲ. ಮಗು ಎದ್ದಾಗ ಹೋಗಿ ಬ್ರಷ್ ಮಾಡು. ಸೊ ಯಾವ್ಯಾವ ಕೆಲಸನ ಯಾವಾಗ ಮಾಡ್ಬೇಕು ಅನ್ನೋ ಅಂತ ಡಿಸಿಪ್ಲಿನ್ ಅನ್ನ ಕಲಿಸಿ, ನಿಮ್ಮ ಕೆಲಸಗಳು ಕೂಡ ಸುಲಭ ಆಗುತ್ತೆ. ಫಾರ್ ಎಕ್ಸಾಂಪಲ್ ಚಿಕ್ಕ ಪುಟ್ಟ ಕೆಲಸಗಳು, ಮಗು ಸ್ಕೂಲಿಂದ ಬಂದ ತಕ್ಷಣ ಶೂ ಬಿಚ್ಚಿ ಎತ್ತಿಡುವಂಥದ್ದು ತುಂಬಾ ದೊಡ್ಡ ಕೆಲಸ ಏನಲ್ಲ. ಹೇಗೆ ಮಾಡ್ಬಿಟ್ಟಿರ್ತೀವಿ ನಾವು ಮಕ್ಕಳನ್ನ ಅಂದ್ರೆ, ಸ್ಕೂಲಿಂದ ಬಂದ ತಕ್ಷಣ ಏನೋ ಸುಸ್ತಾಗ್ಬಿಟ್ಟಿದೆ, ಏನೋ ಮಾಡಿದ್ದಾರೆ ಅನ್ನುವಂಥದ್ದಲ್ಲ. ಬಂದ ತಕ್ಷಣ ಅವರ ಶೂ ಅನ್ನ ಅವ್ರು ಬಿಚ್ಚಿ ಎತ್ತಿಡುವಂಥದ್ದು ಪುಟ್ಟ ಕೆಲಸ. ಆದ್ರೆ ಅದು ಅವರ ಜವಾಬ್ದಾರಿಯನ್ನ ಎಷ್ಟು ಚೆನ್ನಾಗಿ ಅವರಿಗೆ ತಿಳಿಸುತ್ತೆ ಗೊತ್ತಾ. ಒಂದು ID ಕಾರ್ಡ್ ಎತ್ತಿಡುವಂಥದ್ದು ಸುಮ್ಮನೆ ಎತ್ತಿ ಎಲ್ಲೋ ಒಂದ್ ಕಡೆ ಬಿಸಾಕೋದು, ಮತ್ತೆ ನೆಕ್ಸ್ಟ್ ಡೇ ಅದನ್ನ ಹುಡುಕೋದು ಅಲ್ಲ. ಇದೇ ಡಿಸಿಪ್ಲಿನ್ ಅವರ ಓದಿನಲ್ಲಿ ಕೂಡ ಕಂಟಿನ್ಯೂ ಆಗುತ್ತೆ. ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಇವತ್ತು, ಯಾವ್ಯಾವ ಪೀರಿಯಡ್ಸ್ ಇತ್ತು, ಹಾಗೆ ನಾಳೆ ನಾನು ಯಾವ್ಯಾವ ಪೀರಿಯಡ್ಸ್ ಬುಕ್ನ ಇಟ್ಕೋಬೇಕು ಬ್ಯಾಗಲ್ಲಿ. ಸೊ ಇದೆಲ್ಲ ಡಿಸಿಪ್ಲಿನ್ ಅನ್ನ ಮಗು ತಾನಾಗಿಯೇ ಕಲಿಯುತ್ತೆ. ಸೊ ಇಟ್ ಇಸ್ ಬೆಟರ್ ಟು ಬಿ ಅಲೋನ್ ದ್ಯಾನ್ ಬೀಯಿಂಗ್ ವಿತ್ ಅ ಬ್ಯಾಡ್ ಕಂಪ್ಯಾನಿಯನ್ ಆರ್ ಬ್ಯಾಡ್ ಫ್ರೆಂಡ್ಸ್ ಅನ್ನುವಂಥ ಮಾತನ್ನ ನಾವು ಕೇಳಿರ್ತೀವಿ. ಸೊ ಒಬ್ಬನೇ ಇರೋದು ಉತ್ತಮ. ಕೆಟ್ಟ ಫ್ರೆಂಡ್ಸ್ ಇರೋದಕ್ಕಿಂತ ಅಥವಾ ಕೆಟ್ಟ ಕಂಪ್ಯಾನಿಯನ್ ಇರೋದಕ್ಕಿಂತ ಒಬ್ಬರೇ ಇರುವಂತದ್ದು ಉತ್ತಮ ಅನ್ನೋ ಮಾತು ನಾವು ಮನವರಿಕೆ ಮಾಡ್ಕೋಬೇಕು. ಮಕ್ಕಳಿಗೂ ಸಹ ಅದನ್ನ ಮನವರಿಕೆ ಮಾಡಿ ಕೊಡ್ಬೇಕು. ಯಾಕಂದ್ರೆ ನಾವು ಆಸ್ ಎ ಟೀಚರ್, ಆಸ್ ಎ ಮ್ಯಾನೇಜ್ಮೆಂಟ್ ತುಂಬಾ ಪೇರೆಂಟ್ಸ್ನ ಮೀಟ್ ಮಾಡ್ತಿರ್ತೀವಿ, ತುಂಬಾ ಮಕ್ಕಳನ್ನ ನೋಡಿರ್ತೀವಿ. ಒಂದು ಪಾಸಿಟಿವ್ ಸೈಡ್ಸ್ ಕೂಡ ನೋಡಿರ್ತೀವಿ, ಒಂದು ನೆಗೆಟಿವ್ ಸೈಡ್ಸ್ ಕೂಡ ನೋಡಿರ್ತೀವಿ. ಕೆಲವು ಮಕ್ಕಳು ಆವರೇಜ್ ಒಂದು 40% ತೆಗೆಯುವಂತಹ ಮಕ್ಕಳು ಅಥವಾ 50% ತೆಗೆಯುವಂತಹ ಮಕ್ಕಳು ಪೇರೆಂಟ್ಸ್ ಇನಿಷಿಯೇಷನ್ ಇಂದ, ಪೇರೆಂಟ್ಸ್ ದಿನ ಏನು ಕಲ್ತಿದೆ ಮಗು, ಏನ್ ಹೇಳ್ಕೊಡ್ಬೇಕು ಮಗುಗೆ ಇವತ್ತು ಅಂತ ಹೇಳಿ ಕೊಡೋದ್ರಿಂದ ಮಗು 60% ತಗೊಳ್ಳೋದನ್ನು ನಾವು ನೋಡಿದೀವಿ. ತುಂಬಾ ಇಂಟೆಲಿಜೆಂಟ್ ಏನಲ್ಲ ಮಗು, ಕ್ಲಾಸಲ್ಲಿ ಹೇಳ್ಕೊಟ್ರೆ
ಕಲ್ತು ಬಿಡುತ್ತೆ ಅನ್ನುವಂತಹ ಮಗು ಅಲ್ಲ. ಪೇರೆಂಟ್ಸ್ ಜವಾಬ್ದಾರಿಯಿಂದ ಅದು ಸಾಧ್ಯ ಆಗಿದೆ. ಸೊ ಹಾಗೆ ತುಂಬಾ ಚೆನ್ನಾಗಿ ಓದುವಂತಹ ಮಕ್ಕಳು, ಒಂದು 5th 6th ತನಕ ತುಂಬಾ ಚೆನ್ನಾಗಿ ಓದಿರ್ತಾರೆ. ಕ್ಲಾಸಿಗೆ ಫಸ್ಟ್ ಬರಬಹುದು ಈ ಮಗು ಅಂತ ಅನ್ಕೊಂಡಿರ್ತೀವಿ. ಅಂತ ಮಕ್ಕಳು ಎಷ್ಟೋ ಜನ ಹೈಸ್ಕೂಲಿಗೆ ಬಂದ್ಮೇಲೆ ಹಾಳಾಗಿರೋದನ್ನು ನಾವು ನೋಡಿದೀವಿ. ಒಂದು ರೀಸನ್ ಅವರ ಫ್ರೆಂಡ್ ಸರ್ಕಲ್ ಸರಿ ಇಲ್ದಲೆ ಇರುವಂಥದ್ದು. ಸೆಕೆಂಡ್ ರೀಸನ್ ಅಪ್ಪ ಅಮ್ಮ ಅವರ ಕಡೆ ಗಮನ ಕೊಡದಲೇ ಇರುವಂಥದ್ದು. ಮಗು ಯಾವ ಫ್ರೆಂಡ್ ಜೊತೆ ಹೋಗಿದೆ, ಏನ್ ಆಟ ಆಡ್ತಾ ಇದ್ದಾರೆ, ಏನ್ ಆಕ್ಟಿವಿಟೀಸ್ ಮಾಡ್ತಿದ್ದಾರೆ, ಇದಿಷ್ಟು ಗಮನಿಸುವಂಥದ್ದು ಆಸ್ ಎ ಪೇರೆಂಟ್ಸ್ ನಮ್ಮ ಕರ್ತವ್ಯ ಆಗತ್ತೆ. ಏಕೆಂದ್ರೆ ತುಂಬಾ ಪೇರೆಂಟ್ಸ್ ನಮ್ಮ ಹತ್ರ ಕಂಪ್ಲೇಂಟ್ಸ್ ತರ್ತಾ ಇರ್ತಾರೆ. ಅಯ್ಯೋ ಮೇಡಮ್ ನಮ್ಮ ಮಾತೆ ಕೇಳಲ್ಲ, 5th ತನಕ ತುಂಬಾ ಚೆನ್ನಾಗಿದ್ದ, ಈಗ ನಮ್ಗೆ ಹಿಂದಿರುಗಿ ಮಾತಾಡ್ತಾನೆ, ನಾವ್ ಹೇಳಿದ್ದನ್ನೇ ಕೇಳಲ್ಲ, ಫ್ರೆಂಡ್ಸ್ ಜೊತೆ ಆಚೆ ಹೋಗ್ಬಿಟ್ರೆ ಬರದೆ ಸಂಜೆ, ಸ್ಕೂಲಿಂದ ಬಂದ ತಕ್ಷಣ ಟಿವಿ ಹಾಕೊಂಡು ಕುತ್ಕೊಂಡ್ಬಿಡ್ತಾನೆ. ಯಾವ ಟೀಚರು ನಿಮ್ಮ ಮನೆಗೆ ಬಂದು ಮಗುವಿನ ನಿಮ್ಮ ಮನೆಯ ಟಿವಿ ಆಫ್ ಮಾಡಿ ಮಗುನ ಓದು ಅಂತ ಹೇಳಕ್ ಆಗಲ್ಲ. ಅಥವಾ ಯಾರೋ ಬೇರೆಯವರು ಪಕ್ಕದ ಮನೆಯವರು ಬಂದು ಅದನ್ನ ಮಾಡಕ್ಕಾಗಲ್ಲ. ಮಾಡ್ಬೇಕಾಗಿರೋದು ನೀವು ಆಸ್ ಎ ಪೇರೆಂಟ್ಸ್. ಮಗುನ ಫಸ್ಟ್ ಮಾನಸಿಕವಾಗಿ ಓದಿನ ಕಡೆ ಗಮನ ಸೆಳೆಯುವುದನ್ನ ನೋಡಿ. ಯಾಕೆಂದ್ರೆ ನೀವ್ ಏನೇ ಬೈದು ಹೊಡೆದು ಬುಕ್ ಮುಂದೆ ಕೂರ್ಸಿದ್ರು ದೇಹ ಅಷ್ಟೇ ಅಲ್ಲಿ ಕೂತಿರುತ್ತೆ, ಮನ್ಸು ಮಾತ್ರ ಎಲ್ಲೋ ಇರುತ್ತೆ. ಸೊ ಹಾಗಾಗಿ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂತಹ ಮಾತುಗಳು, ಮನಸ್ಸಿಗೆ ತಾಕುವಂತ ಮಾತುಗಳಿಂದ ನೀವು ಹೇಳ್ಬೇಕು. ಹಾಗಂತ ಯಾವಾಗ್ಲೂ ಮಗುವನ್ನ ಬೈಯೋ ಅಂತದಲ್ಲ. ಅತಿಯಾಗಿ ನಾವು ಬುದ್ಧಿವಾದ ಹೇಳಕ್ ಹೋದ್ರು ಈ ಹೈಸ್ಕೂಲ್ ಮಕ್ಕಳು ಅದನ್ನ ಕೇಳಲ್ಲ. ಅವರಿಗೆ ಅಯ್ಯೋ ನಮ್ಮ ಅಮ್ಮಂದು ಇದ್ದಿದ್ದೆ, ಅಯ್ಯೋ ನಮ್ಮ ಮಿಸ್ ಇದ್ದಿದ್ದೆ ಅನ್ನೋ ತರ ಆಗುತ್ತೆ. ಸೊ ಹಾಗಾಗಿ ನೀವು ಹೇಗೆ ಹೇಳ್ಬೇಕು ಅನ್ನುವಂಥದ್ದು ಮ್ಯಾಟರ್ ಆಗುತ್ತೆ. ಮನೆ ಪರಿಸ್ಥಿತಿ ಕೂಡ ಮಗುವಿನ ಅರಿವಿಗೆ ಬರಬೇಕು. ನಿಮ್ಮ ಮಕ್ಕಳಿಗೆ ಸ್ವಲ್ಪ ಮಟ್ಟಕ್ಕಾದ್ರೂ ಕಷ್ಟವನ್ನ ಪರಿಚಯ ಮಾಡಿಕೊಡಿ. ಚಿಕ್ಕ ಪುಟ್ಟ ಕಷ್ಟಗಳನ್ನ ಪರಿಚಯ ಮಾಡಿಕೊಟ್ಟಾಗ ಅಷ್ಟೇ ಮಗುವಿಗೆ ಆ ಅರಿವು ಬರುವಂಥದ್ದು, ಓದ್ಬೇಕು ನಾನು ಅನ್ನೋದು ಬರುವಂಥದ್ದು. ಯಾಕೆ ಈ ಮಾತನ್ನ ನಾನು ಹೇಳ್ತೀನಿ ಅಂದ್ರೆ ನಿಮ್ಗೂ ಸಹ ತುಂಬಾ ಸಲ ಅನ್ಸಿರ್ಬೋದು, ಯಾವ ಕ್ಯಾಟಗರಿಯಲ್ಲಾದ್ರೂ ಇರ್ಬೋದು, ಕೂಲಿ ಮಾಡೋರಾಗಿರ್ಬೋದು, ಅಥವಾ ಒಂದು ನಾರ್ಮಲ್ HR ಆಗಿ ವರ್ಕ್ ಮಾಡೋರು ಇರ್ಬೋದು, ಆಫೀಸ್ಗೆ ಹೋಗೋರು ಇರ್ಬೋದು, ಅಥವಾ ಓನ್ ಬಿಸ್ನೆಸ್ ಮಾಡೋರು ಇರ್ಬೋದು. ನಿಮಗೂ ಸಹ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಅನ್ಸಿರತ್ತಲ್ವಾ, ನಮ್ಮ ಪೇರೆಂಟ್ಸ್ ಓದು ಅಂತ ಹೇಳ್ತಿದ್ರು, ಕೆಲಸ ಮಾಡೋದಿಷ್ಟು ಕಷ್ಟ ಅನ್ನೋದಾಗಿದ್ರೆ ನಾನು ಓದ್ತಿದ್ದೆ, ನಾನು ಓದ್ಬೋದಿತ್ತು ಅನ್ನುವಂಥದ್ದು ತುಂಬಾ ಜನ ಪೇರೆಂಟ್ಸ್ ಮನಸ್ಸಿಗೆ ಬಂದಿರತ್ತೆ. ಸೊ ಆ ಭಾವನೆ ಮಗುವಿಗೆ ಬರಬೇಕು ಅಂದ್ರೆ ನೀವು ಸ್ವಲ್ಪ ಕಷ್ಟವನ್ನ ಅಥವಾ ಸ್ವಲ್ಪ ಕೆಲಸವನ್ನ ಮಗುಗೆ ತೋರಿಸ್ಬೇಕಾಗತ್ತೆ. ವಿಷಯ ಹೇಳದ್ ಮರ್ತಿದೆ, ಮಗುವಿಗೆ ಕೂಡಿಡುವ ಬುದ್ಧಿಯನ್ನ ಕಲಿಸಿ. ಒಂದ್ ಪುಟ್ಟ ಉಂಡಿ ಕೊಡ್ಸಿ, ನೀವ್ ಕೊಟ್ಟ ಪಾಕೆಟ್ ಮನಿನ ಮಗುಗೆ ಕೂಡ್ ಹಾಕಕ್ ಹೇಳಿ. ಆ ಮಗು ಆ ದುಡ್ಡಿನಿಂದ ಏನೋ ತಗೊಂಡಾಗ ಆಗುವಂತಹ ಖುಷಿ, ನನ್ನ ದುಡ್ಡು, ನಾನು ಕೂಡಿಟ್ಟಿರುವಂಥದ್ದು ಅಥವಾ ನಾನು ಅರ್ನ್ ಮಾಡಿರುವಂತಹ ದುಡ್ಡು ಅನ್ನೋದು ಮಗುವಿಗೆ ಆಗ್ಲಿ ದೊಡ್ಡವ್ರಿಗೆ ಆಗ್ಲಿ ತುಂಬಾ ಇಂಪ್ಯಾಕ್ಟ್ ಆಗುವಂತಹ ವಿಷಯ. ನಾನು ಹೇಳಿರುವಂತಹ ಎಷ್ಟೋ ವಿಷಯಗಳಲ್ಲಿ ಯಾವುದೋ 1-2 ನಿಮ್ಮ ಮಕ್ಕಳಲ್ಲಿ ರೂಢಿಸಿ ನೋಡಿ, ನೀವೇ ಆ ಬದಲಾವಣೆಯನ್ನ ಕಂಡುಕೊಳ್ತೀರಾ. ಸೊ ಈ ವಿಡಿಯೋ ನಿಮ್ಗೆ ಯೂಸ್ ಆಗಿದೆ ಅಥವಾ ಇದರಿಂದ ನಿಮ್ಗೆ ಏನಾದ್ರೂ ಸ್ವಲ್ಪ ಹೆಲ್ಪ್ ಆಗಿದೆ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ಮತ್ತಷ್ಟು ಇದೇ ತರ ವಿಡಿಯೋಸ್ಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಡ್ ಮತ್ತೆ ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ.